ಇಲ್ಲ ಜಂಪರ್ ತಗರ ಬಿಡು, ಇಲ್ಲ ಲಾಂಗ ತಗರ ಬಿಡು ಅಂತ ನನಗಿಲ್ಲ. ಇಲ್ಲ ಯುನಿವರ್ಸಿಟಿ ಕೇಳ, ಇಲ್ಲ ಯುನಿವರ್ಸಿಟಿ ಕೇಳ, ಯಾರ ಕೈ ಅಂತ ಅಲ್ಲ. ನಂಬರ್ ಕೊಟ್ಟ, ಫೋನ್ ನಂಬರ್. ಹುಡುಗಿಯರ ಪ್ರೀತಿ ಅಂದ್ರೆ ಫೋನ್ ನಂಬರ್, ಅವನು ಫೋನ್ ನಂಬರ್ ಇದ್ದಾಗ್ರಿ. ನಮ್ಮ ನಂಬರ್ ಹೇಳ್ರಿ, ಆಧಾರ್ ಕಾರ್ಡ್ ಲಿಂಕ್ ಇದ್ದಾಗ ಹುಡುಗಿಯರ್ನ ಯಾವತ್ತು ನಂಬಕ್ ಹೋಗ್ಬಾರ್ದು. ಎಣ್ಣೆ ಯಾರಿಗೆ ಬೇಕ್ರಿ? ಒಳ್ಳೆ ಎಣ್ಣೆ ಕೇವಲ 132 ರೂಪಾಯಿ ಒಂದು ಲೀಟರ್ ಐತ್ರಿ. ಹೋಳಿಗೆ ಸೇರ್ಕೊಂಡ್ ಎಣ್ಣೆ ಇದು ನೋಡ್ರಿ ಪಾಮ್ 150 ರೂಪಾಯಿ ಒಂದು ಲೀಟರ್. ಯಾರಿಗೆ ಬೇಕ್ರಿ ಎಣ್ಣೆ? ಮಿರಿ 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 ಮಿಂಚತೈತ್ರಿ ಎಣ್ಣೆ. ಯಾರಿಗೆ ಬೇಕ್ರಿ ಒಳ್ಳೆ ಎಣ್ಣೆ? ದನದ ಕಟ್ಟದ ಕಣ್ಣಿ ರುಕ್ಮಣಿ ಹೆಂಡತೀವಿ ಅಲ್ಲೇವಿ. ಯಾರಿಗೆ ಬೇಕ್ರಿ ಒಳ್ಳೆ ಎಣ್ಣೆ? ಬಡ ಬಡ ಬರ್ರಿ ಹಾಕ್ಸ್ಕೊಂಡು ಒಬ್ಬೆತ್ತಿಗೆ ಸಾಂದಿರ್ತ ಡಬ್ಬಿ, ಒಬ್ಬೆತ್ತಿಗೆ ದೊಡ್ಡಿರ್ತ ಡಬ್ಬಿ. ದೊಡ್ಡ ಬೆಕ್ಕಿಗೆ ದೊಡ್ಡ ತುಂಬುದಿಲ್ಲ, ಸಣ್ಣಕ್ಕಿದ್ದಾಗ ಇದು ದೊಡ್ಡ ತುಂಬುತ್ತೆ. ಬಡ ಬಡ ಬರ್ರಿ. ಇಲ್ಲಿರೋನು ಮೇಲಂತ ಹುಡುಗಿ ಏನು ಚಂದ ಜಾಡಿಸ್ತೀರಿ ದೊಡ್ಡ ಹವಾ
ಹೌದು ಅಂತೂ ಎಣ್ಣೆ ಮಾಡಕತ್ತಿಲ್ಲ ನೀನು ಹೌದು ಹಿಂದಿನ ಜನ್ಮದಾಗ ಏನ್ ಕಪ್ಪಿಯಾಗಿ ಹುಟ್ಟಿದ್ದೆ ಏನು ಹೌದು ನಾನು ಹಿಂದಿನ ಜನ್ಮದಾಗ ಕಪ್ಪಾಗಿ ಹುಟ್ಟಿದ್ದೆ ಕಪ್ಪಾಗಿ ಹುಟ್ಟಿದ್ದೆ ನೀ ತುಂಬಾ ಕಾಕ ಅಂತ ತಿರ್ಗಾಕತ್ತೀನಿ ಒಳ್ಳೆ ಹುಡುಗಿ ನಮ್ಮೂರ ಕಾಕ ಅಂತ ತಿರ್ಗಾಕಂತಂದ್ರೆ ಮಠ ಹೋಗಿ ಅಂದ್ರೆ ಇಲ್ಲ ಒಂದು ದೊಡ್ಡ ಇಲ್ಲ ಅದು ಕೂತ್ಬುರಲ್ ಹಾಕೊಂಡು ಹೋಗುತ್ತ ಅಲ್ಲಿಂದ ತಗೊಂಡು ಅಂದ್ರೆ ಇಲ್ಲ ಕೆಂಪಣ್ಣ ರದ್ದ ನಾಯಿ ಒಂದು ಇಲ್ಲ ಅದು ಕಂತಪ್ಪನ ಹಾಕೊಂಡು ಹೋಗುತ್ತೆ ಹುಷಾರಿರ ಹಂಗಾರ ಒಳ್ಳೆ ನಾಯಿದ್ದು ಆದ್ರೆ ಅವರು ಬರ್ತಾ ಬಂದು ಓಡಿಸ್ಯಾರ ಒಂದು ಕೂತ್ಬುರಲ್ಲ ಸೇರಿತ್ತು ಒಂದು ಕನ್ನಡಗರಿ ಸೇರಿತ್ತದ ನಾಯಿ ಹೌದು ಅಲ್ಲ ನಾನೇನು ಹಿಂದಿನ ಜನ್ದ ಕಪ್ಪೆ ಆಗಿದ್ನು ಕಾಕಿ ಆಗಿದ್ದು ಯಾಕಂತೂ ಏನೋ ಹೊಟ್ಟೆ ಕಿಚ್ಚಿ ಸ್ವಲ್ಪ ಆ ರೀತಿ ಹೇಳ್ನಪ್ಪ ನೋಡು ನಾನು ನಡಿಬೇಕಾದ್ರೆ ನಮ್ಮವ್ವ ಕೋಳಿ ಗುಂಡದ ಬಾಜು ವರ್ಷಕ್ಕಿದ್ರಂತ ಕೋಳಿ ಕಾವು ಬಿದ್ದು ನನಗೆ ಅದಕ್ಕ ನಿನ್ನ ಹೆಸರು ಹುಡುಗಿ ಹೌದ್ರಾ ನನ್ನ ಹೆಸರು ರತ್ನಾಬಾಯಿ ಅಂತ ಕರೀತಾರೆ ಏನ್ ಕರೀತಾರೆ ನನ್ನ ಹೆಸರು ಇರ್ಭದ್ರ ಅಂತ ನಿನಗೆ ಬೇಕಾದ್ರ ಪ್ರೀತಿಯಿಂದ ಇರ್ಭದ್ರ ಅಲ್ಲ ನಿನಗೆ ವೀರಭದ್ರ ಕರಿಬೇಕಾ ನಿನ್ನ ಮುಖ ಕರಿ ಹಿಡ್ಲಿ ಆಗಿದ್ದಿ ವೀರಭದ್ರ ಅಂತ ಕರಿಬೇಕಂತ ವೀರಭದ್ರ ಕರೆ ಕಿಮ್ಮತ್ ನಿನ್ಗೇನು ಗೊತ್ತೇ ಹುಡುಗಿ ಮುಂಜಾನೆ ಬೇತ್ಗಡ್ಡೆ ತಿಕ್ಕಕ್ ಬೇಕಲ್ಲ ಏನಾರ ಮಕ್ಕಳು ಮರಿ ಏನಾರ ಇವನು ಅಯ್ಯೋ ಅದನ್ನ ಯಾಕೆ ಕೇಳ್ತೀರಿ ಕೇಳ್ಬಾರ್ದು ಸುದ್ದಿರಿ ಆ ಸುದ್ದಿ ಕೇಳಿದ್ರೆ ನನ್ನ ಕಾಲಿಂದ ಹಿಡಿದು ನೆಟ್ಟಿ ಮಠ ತಲೆ ಹುಟ್ಟಿದ್ರಿ ಕೊರಳಿಗೆ ಕಟ್ಟ ಯಾವ ಮೂಲೆನೇ ಅದನೋ ಎಲ್ಲದನೋ ಒಂದು ಶಿವನೇ ಎಲ್ಲ ಗೊತ್ತಾಗ್ತಿಲ್ಲ ಕಣ್ರಿ ಎಲ್ಲ ಗೊತ್ತಾಗ್ತಿಲ್ಲ ಅಲ್ಲ ಇದು ನಮ್ಮ ಕೆಲಸ ಅಂದಂಗ ಐತೆ ನಮ್ಗೆ ಯಾರಿಲ್ಲ ಇದಕ್ಕೆ ಯಾರಿಲ್ಲ ಆ ಮುಂಡೆ ಮಗ ಬರ್ದ ಬಿಟ್ಟಾನ ಯಾವಾಗ್ಲೇ ನಿಮ್ಮೂರು ಯಾವ್ದು ಯಾವ್ರಿಗೆ ಹೌದ್ರಾ ನಮ್ಮೂರ ಯಾರಂತ ಕೇಳ್ತೀರಿ ನಮ್ಮೂರು ಜಬ್ಲುಗುಂಡಿ ನಿಮ್ಮೂರು ಅಲ್ಲೇ ನಿನ್ ತೆಗ್ಗ ಐತಲ್ಲ ತೆಗ್ಗ ಬಾಜುನ ಚಪ್ಪಲು ಮುಂಡೆ ನಂದ ಹೌದ್ರೇನ್ರಿ ಅಲ್ಲೇ ಐತಾ ಮತ್ತಿದೇನು ಮಾರಕ್ ಬಂದಿಲ್ಲ ಹುಡುಗಿ ಎಲ್ಲ ನಮ್ಮ ಏನು ತೊಡೋತಾರ ಬರೀ ಒಂದು ರೆಕಾರ್ಡನ ಹೊಡಿಬೇಕಾ ಒಳಗಿಚ್ಚಿ ನಿಜ ಹೇಳ
ಅಂತ ನಿನ್ನನ್ನು ತುಂಬ ಅಂತ ಕಾಯ್ತು. ಯಾಕೆ ಅಂದ್ರೆ ನಾವಿಬ್ಬರು ಚಿಕ್ಕದಿಂದಲೇ ಒಟ್ಟಿಗೆ ಆಡಬಡಿದ ಗೆಳತಿಯರು. ಈಗ ನಾವಿಬ್ಬರು ದೊಡ್ಡವರಾಗಿ ಮದುವೆ ವಯಸ್ಸಿಗೆ ಬಂದಿದ್ದೇವೆ ಅಂದಾಗ ನಾವಿಬ್ಬರು ಮದುವೆ ಮಾಡ್ಕೊಂಡು ಮನೆಗೆ ಹೋಗೋದು ಶ್ರೀಕಂತ ನೇಮ ಮಾಡುವೇನೆ. ನೀತಿ ನಿಯಮದಲ್ಲಿ ವರದಕ್ಷಿಣೆ ಎಂಬ ಭೂತ ಬೆಳಭೂತವಾಗಿ ಕಾಡುತ್ತಿರುವಾಗ ನಾನೇನು ಮಾಡಲಿ ಬಾಳ್ತಿ? ನೋಡು, ನಿಮ್ಮ ಅಣ್ಣ ಹಣವಂತರು, ಸಾಕಷ್ಟು ಹಣ ಕೊಟ್ಟು ನಿನ್ನನ್ನು ಯಾರಿಗಾದರೂ ಮದುವೆ ಮಾಡ್ತಾರೆ. ನಾನು ಬಡವಿ, ಯಾರು ತಾನೇ ಮದುವೆ ಆಗಲು ಮುಂದೆ ಬರ್ತಾರೆ ಈ ಸಮಾಜದಲ್ಲಿ? ಭಾರತಿ, ನೀನ್ ಯಾಕೆ ಈ ರೀತಿ ಮಾತಾಡ್ತಾ ಇದೀಯಾ? ನೀನು ಮಾತಾಡ್ತಾ ನೋಡಿದ್ರೆ ನನಗೆ ತುಂಬಾ ಜೋಕ್ ಅಂತ ಅನ್ಸುತ್ತೆ, ಗೊತ್ತಾ? ಯಾಕೆಂದ್ರೆ ನಿನ್ನ ಮಾವ ಅಭಿವೃದ್ಧಿ ಶ್ರೀಮಂತ ಅಂದಾಗ ವರದಕ್ಷಿಣೆ ವಿಚಾರ ಏನನ್ನು ಕೇಳದೆ ಮಾಡ್ತಾನೆ ನಿನ್ನ ಕೊಳ್ಳಿಗೆ ತಾಳಿ ಖಂಡಿತವಾಗಿ ಕಟ್ತಾನೆ. ಅವನೊಬ್ಬ ನರರಾಕ್ಷಸ. ನನ್ನ ತಾಯಿ ಓಡಿ ಹೋದ್ಲು ಎಂಬ ಒಂದೇ ಕಾರಣದಕ್ಕೆ ಬಿಡಿಗಾಸು ಕೊಡದ ಅವನು ನನ್ನನ್ನು ಮದುವೆ ಆಗೋದು ನಿನ್ನ ಕನಸಿನ ಮಾತು. ನನ್ನಂತ ಬಡವಳಿಗೆ ತಾಳಿ ಕಟ್ಟುವಷ್ಟು ಅವನು ಕರುಣಾಮಯಿ ಅಲ್ಲ. ನೀನು ಮನಸ್ಸು ಮಾಡಿದ್ರೆ ನನ್ನ ಮದುವೆ ಮಾಡಿಸಬಹುದು, ನೆರವೇರಿಸಿವೆ. ಏನ್ ಭಾರತಿ, ನಿನ್ನ ಮಾತೆಲ್ಲ ನಿಗೂಢವಾಗಿ ಅದು ಏನಾದರೂ ನನ್ನ ಗೆಳತಿಯ ಬಾಳಲ್ಲಿ ಸಹಾಯ ಮಾಡೋದ್ರಲ್ಲಿ ತಪ್ಪೇನೇ ಇದೆ? ಅದು ಏನು ಅಂತ ಹೇಳು. ನಾನು ನಿಮ್ಮಣ್ಣ ಅಶೋಕನನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ನೀನು ಮನಸ್ಸು ಮಾಡಿದ್ರೆ ನಮ್ಮಿಬ್ಬರನ್ನ ಒಂದ್ ಮಾಡ್ಬೋದು. ಆಗ ವರದಕ್ಷಿಣೆ ಎಂಬ ಭೂತದಿಂದ ಈ ಭಾರತಿ ಬಾಳು ಹಸನವಾಗಿ. ಅಷ್ಟೇ ತಾನೇ, ನೀನೇನು ಚಿಂತೆ ಮಾಡಬೇಡ, ನಿಶ್ಚಿಂತೆ ಆಗಿರು. ಎಲ್ಲ ವಿಷಯನೂ ನೀನು ಅನ್ಕೊಂಡಂಗೆ ಆಗ. ದೇವರ ಗುಡಿಗೆ ಹೋಗುವಾಗ ನಡು ದಾರಿಯಲ್ಲಿ ಈ ಭಾರತ ಜೊತೆ ವರದಕ್ಷಿಣೆ ಬಗ್ಗೆ ಅಣ್ಣ ಮಾತಾಡುತ್ತಿಲ್ಲ. ನೋಡು, ಹುಡುಕಾಡೋ ಬಳ್ಳಿ ಕಾಲಿಗೆ ತೊಡ್ತು ಅನ್ನೋ ಹಾಗೆ ನೀನೇ ಬಂದ್ಬಿಟ್ಟೆ. ನೀನೇ ಹತ್ರ ಒಂದು ಮುಖ್ಯವಾದ ವಿಷಯನ ಮಾತಾಡು. ಅಷ್ಟೇ ಅಲ್ಲ, ನಿನ್ನಿಂದ ಒಂದು ಮುಖ್ಯವಾದ ಕಾರ್ಯ ಆಗಲೇಬೇಕು. ಅದು ಆವ ಕೆಲಸ ಮಾಡೋದು ಕೇಳಮ್ಮ ಏನಿಲ್ಲ ಅಂತ. ಬಾಯ್ ಕೈ ಕೊಡು. ನೋಡೋಣ, ಈ ಬಡ ಬಾಲಿಕೆ ಕೊಡು ಮಾಂಗಲ್ಯ ಕಟ್ಟಿ ಇವಳನ್ನ ನಿನ್ನ ಧರ್ಮಪತಿಯನ್ನಾಗಿ ಮಾಡ್ಕೋಬೇಕು. ಇದೆ ನೀನ್ ಮಾಡ್ಬೇಕಾದ ಕೆಲಸ. ನಿನ್ನ ಮಾತೆಯಲ್ಲಿ ಈ ಭಾರತೀಯನ್ನು ನಾನು ನನ್ನ ಮಡದಿಯನ್ನಾಗಿ ಮಾಡಿಕೊಂಡು ಸರಿ, ಹಾಗಾದ್ರೆ ನನಗೆ ಟೈಮ್ ಆಗ್ತಾ ಇದೆ, ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೀನಿ. ಅಷ್ಟರಲ್ಲಿ ನೀವಿಬ್ರು ಮಾತಾಡ್ತಾ ಇರಿ. ನಿಮ್ಮ ತಂಗಿ ಮಾತಿಗೆ ಬೆಲೆ ಕೊಟ್ಟು ನನ್ನಂತ ಬಡವರನ್ನು ಮದುವೆ ಆಗಲು ಒಪ್ಪಿದ್ರಲ್ಲ. ನಿಮ್ಮ ತಂಗಿಯರು ನನ್ನಂತ ಯುವತಿಯರನ್ನು ಮದುವೆ ಆಗಲು ಒಪ್ಪಿದರೆ ಈ ಸಮಾಜದಲ್ಲಿ ವರದಕ್ಷಿಣೆ ಭೂತವನ್ನು ಒತ್ತು ಓಡಿಸಬಹುದು. ಭಾರತಿ, ವರದಕ್ಷಿಣೆ ಬರುವ ಉಪಚಾರವೆಂದು ಅನೇಕ ಎಲ್ಲಿ ಅಂತವರು ಎನ್ನುವ ತಲೆಯನ್ನು ನಾನು ಬಲ್ಲೆ. ಈ ಮಾರ್ಗದಲ್ಲಿ ಈ ಅನೇಕ ಸಂಪ್ರದಾಯವನ್ನು ಮಾನವಂತ ಮಹಿಳೆಯರ ಕೈಯಲ್ಲಿ ಕಂಡುಹಿಡಿದು ವರದಕ್ಷಿಣೆ ಕೇಳುವುದು ಚಾರನ ಮಕ್ಕಳ ರುಂಡವನ್ನು ಆಗಲೇ ಈ ಪದನೇ ನಾನು. ನೋಡಿ, ವರದಕ್ಷಿಣೆ ಬೆಲೆ ಕೊಡದೆ ನನ್ನಂತವನ್ನು ಮದುವೆ ಆಗಲು ಒಪ್ಪಿದ ನೀವು ನನ್ನ ಪಾಲಿನ ಸರ್ವೇಶ್ವರ. ನಿಮ್ಮನ್ನು ನಂಬಿ ಬಂದ ಸ್ವರ್ಗವೆಂದು ಭ್ರಮಿಸಿ ಬಂದ ಭ್ರಮೆ ನಾನು. ನಾನೇ ಸ್ವರ್ಗವೆಂದು ಭ್ರಮಿಸಿ ಬಂದ ಭ್ರಮರ ನೀನಾದರೆ ನೀನು ನನಗೆ ಬಯಸಿದ ಬಂದ ಭಾಗ್ಯ. ಅಂದಾಗೆ ನನ್ನ ನಿನ್ನ ದಯ ಸಂಕಲ್ಪವನ್ನು ಮೀರುವ ಆಸೆನ ಈ ಸಂತೋಷ ಸಮಯದಲ್ಲಿ ಮೂಡಿ ಬರಲಿ ಒಂದು ಪ್ರೇಮ. ಆಯ್ತು ನನ್ನ
ಅಶೋಕ, ನಾನಿಟ್ಟ ಕಣ್ಣಿಟ್ಟ ಹೆಣ್ಣು ದೇವಸ್ಥಾನದ ಗುಡಿಗೆ ಹೋಗಿಯೇ ಬರುತ್ತದೆ. ಅವರನ್ನು ವಿಚಾರಿಸೋಣ. ಸೀತಾ, ಸೀತಾ, ನನ್ನಲ್ಲಿ ಕಾಡುತ್ತಿರುವುದು ನಿನ್ನ ಬಹುದಿನದಿಂದ ನಿನ್ನನ್ನು ಬಲಾತ್ಕಾರ ಮಾಡಲೇಬೇಕೆಂದು ಹೊಂಚು ಹಾಕಿ ಕಾಯುತ್ತಿರುತ್ತದೆ. ನಿನ್ನ ಕೊಡಲಿರುವ ಮುತ್ತಿನ ಬಂಗಾರ, ನೀನುಟ್ಟ ಅರಿಶಿನ, ಹೀರೆ, ಹೂವಿಗೆ ಮುಡಿಗೆ ಮಲ್ಲಿಗೆ ಹೂವು, ಇದನ್ನೆಲ್ಲ ನೋಡಿದ ಮೇಲೆ ನಿನ್ನನ್ನು ಬಲಾತ್ಕಾರ ಮಾಡದೆ ಬಿಡಲಾರ ಈ ದೇವೇಂದ್ರ. ದೇವೇಂದ್ರ, ಮರ್ಯಾದೆಯಿಂದ ನನಗ ಮರ್ಯಾದೆ. ನೋಡು ಸೀತಾ, ನಿನ್ನನ್ನು ಒಂದಲ್ಲ ಒಂದರ ಬಲಾತ್ಕಾರ ಮಾಡಬೇಕೆಂದು ನಾನು ಕಣ್ಣಿಟ್ಟ ಹೆಣ್ಣನ್ನು ಬೆಟ್ಟವನ್ನು ಈ ದೇವೇಂದ್ರ. ದೇವೇಂದ್ರ, ನಾಲಿಗೆ ಬೆಳಿ ಹಿಡಿದು ಮಾತಾಡು. ಬಾಯಲ್ಲಿ ನಾಲ್ಗಿದೆ ಅಂತ ಬಾಯಿಗೆ ಬಂದ ಹಾಗೆ ಮಾಡು. ನಿನಗೆ ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ. ಕಂಡ ಕಂಡ ಹೆಣ್ಣುಗಳನ್ನ ಕೈ ಮಾಡಿ ಕರೆಯೋದಕ್ಕೆ ನಾನೇನು ಸೂಳೆ ಅಂತ ಅನ್ಕೊಂಡಿದ್ದೇನೋ? ಲೈ, ನನ್ನ ದಾರಿ ಬಿಟ್ಟು ನಿನಗೆ ಸೂಳೆ ಅಲ್ಲದೆ ಮೊಸ್ತಯ್ಯನ್ನಾಗೆ ಕರೆಯಬೇಕು. ಎಂದಾರು ಒಂದು ನಿನ್ನ ಮತ್ತೆ ಬಲಾತ್ಕಾರ ಮಾಡಲು ಹಠ ಅಂದ ಮೇಲೆ ಬಲಾತ್ಕಾರ ಮಾಡಲು ಬಿಡಲಾರ. ದೂರ ಸಮೇತ ಮಾತಾಡು. ನನ್ನನ್ನು ಮುಟ್ಟಿದರೆ ಎನ್ನ ಪರಿಣಾಮ ನೆಟ್ಟಕ್ಕಿಲ್ಲ. ಏನಂತ ಕಾಮಕರನ್ನ ಕಂಡ ಕಂಡ ಹೆಣ್ಣುಗಳ ಕೊರಳಲ್ಲಿ ಮಂಗಡೆ ಇಲ್ಲ ಅಂತ ಅಂದ್ರೆ ಮುಗೀತು. ಕಾಟ ಹಾಕುವ ನಿನ್ನಂತ ಕಾಮಕರನ್ನ ನಡು ಬೀದಿಯಲ್ಲಿ ನಿಲ್ಲಿಸಿ ತಲೆ ಬೋಳಿಸಿ ತಲೆ ಮೇಲೆ ಸುಣ್ಣ ನೀರನ್ನು ಸುರಿವಿ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿಸ್ಬೇಕು. ಅಂತಾಗಲೇ ನಮ್ಮಂತ ಹೆಣ್ಣು ಮಕ್ಕಳ ಜೀವನ ಸಾರ್ಥಕವಾಗುವುದು. ಬಲಾತ್ಕಾರ ಸುಡಲು ಬಂದರೆ ನಾನೇನು ಕೈ ಕಟ್ಟಿ ಕೂತ್ಕೊಂಡಿದ್ದೀನಿ. ನಿನ್ನಂತ ನೂರಾರು ಈ ದೇವೇಂದ್ರನ ಹಾಸನದಲ್ಲಿ ಈ ದೇವೇಂದ್ರನಿಗೆ ಹುಚ್ಚು ನಾಯಿ ಅಂತವನೇ. ನಿನ್ನ ಬಾಯಲ್ಲಿ ನಾಲಿಗೆದೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಈ ನಿನ್ನ ಗೊತ್ತು ಬೆದರಿಕೆ ಈ ಸೀತಾ, ಲೈ, ಈ ನಿನ್ನ ಕೆಟ್ಟ ವರ್ತನೆ ನನ್ನ ಆತ್ಮಕ್ಕೆ ಗೊತ್ತಾದ್ರೆ ನಿನ್ನನ್ನ ನುಚ್ಚು ನೂರಾಗೆ ಕತ್ತರಿಸಿ ಹಾಕ್ತಾರೆ. ಸೀತಾ, ಬಂದರೆ ಹೆದರುವನಲ್ಲ ಈ ದೇವೇಂದ್ರ. ನಿನ್ನ ಅಣ್ಣಲ್ಲ, ಇನ್ನು 100 ಜನ್ಮ ಹೊಟ್ಟೆ ಬರಬೇಕು. ನಿನ್ನ ಅಣ್ಣ ತಮ್ಮಂದರು ನನ್ನ ಏನಾದರೂ ಮಾಡಬೇಕಾದರೆ ಮಾತನ ನಿನ್ನ ವಾದ ಮಾಡೋಕೆ ನನಗೆ ಪುರುಸೊತ್ತಿಲ್ಲ. ನೋಡು, ನನ್ನನ್ನ ಒಡ ಹುಟ್ಟಿದ ತಂಗಿ ಅಂತ ಹೇಳ್ಬಿಟ್ಟು ನನ್ನನ್ನು ಬಿಟ್ಟು ಬಿಡೋಣ. ಕಂಡ ಕಂಡ ಹೆಣ್ಣರಿಗೆ ತಂಗಿ ಅಂತ ಹೋದರೆ ನನಗೆ ಕಾಮವನ್ನು ಕುಲಕ್ಕೆ ಬೆಲೆ ಏನು ಸೀತಾ? ಸಾಧ್ಯವಿಲ್ಲ. ನಿನ್ನನ್ನು ನನ್ನ ತಂಗಿ ಒಪ್ಪಿಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ಸೀತಾ. ಮರ್ಯಾದೆ ಬಿಟ್ಟವನೇ, ಮಾನ ಮರ್ಯಾದೆ ಸ್ವಲ್ಪನಂತೂ ಇದ್ರೆ ಪೂರ ಸದ್ಯಕ್ಕೆ ಮಾತಾಡ. ಮತ್ತೆ ಬಾಯಲ್ಲಿ ನಾಲಿಗೆ ಅಂತ ಬರೀ ಅದೇ ಮಾತನ್ನ ಮಾತಾಡಿದ್ರೆ ಆಡೋದಿನ ನಾಲಿಗೆಯನ್ನು ಕಷ್ಟ. ಲೈ, ಅಷ್ಟೇ ಅಲ್ಲ, ನಮ್ಮಂತ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಟ್ರೆ ನೀನೆಂತ ಕಾಮುಕನಿಗೆ ಬೆಲೆನಾದ್ರೂ ಬರುತ್ತೆ, ಪುಣ್ಯನಾದ್ರೂ ಬರುತ್ತೆ. ಬೆಳೆಸದೆ ಸಮ್ಮನೆ ನನ್ನ ಆಸೆಯಲ್ಲಿ
ನಾನು ಮೆಟ್ಟಿರುವ ಈ ಪಾದರಾಕ್ಷೆಯ ಸಮ. ಈ ಹಣ ಬಡವರ ರಕ್ತ ಹೀರಿ ಸಂಪಾದಿಸಿದ ಹಣಕಾಸು. ಇದನ್ನು ತೆಗೆದುಕೊಂಡು ನಾನು ಕೆಲಸ ಮಾಡುವ ನಾಮರ್ಥ ನಾನಲ್ಲ. ಹಾಗೆ ಈ ಊರ ಮತ್ತು ಈ ಊರ ಗರ್ಭ ಶ್ರೀಮಂತನೆಂದು ಮರ್ಯಾದೆ ಕೊಟ್ಟು ಇಲ್ಲಿ ಸರಿ, ಇಲ್ಲದಿದ್ದರೆ ಕತ್ತಿಗೆ ಕೈ ಹಾಕಿ ಹೊರ ನೂಕಬೇಕಾಗುತ್ತದೆ. ನೂರಾರು ಅಶೋಕ ಚಕ್ರವರ್ತಿ ಬಂದರು. ನಿಂತಿಲ್ಲ. ಸಮಯ ಬಂದಾಗ ನಿನ್ನನ್ನು ನೋಡಿಕೊಳ್ಳುತ್ತೇನೆ. ನಿನ್ನ ಪೌರುಷದ ಪಟಾಕಿ ಈ ಚಂದ್ರನ ಮುಂದೆ ಏನು ಬೆಳೆಯಲಾರದು. ಸುಖಕ್ಕಾಗಿ ಮಾನವನ್ನು ನಡುವಿನಲ್ಲಿ ಹಾಳು ಮಾಡುವ ನಿಮ್ಮಂತ ಮೂಲ ಮೌಸದ ನಾಯಿಗಳನ್ನು ನಡುವಿನಲ್ಲಿ ಹಾಕಿ ಸಾಯಿಸಲೇಬೇಕು. ಅಂತಾಗಲೇ ಹೆಣ್ಣಿನ ಜನ್ಮಕ್ಕೆ ಸರಿಯಾದ ಸಮಯಕ್ಕೆ ತಾವು ಬಂದು ನನ್ನ ಮಾನ ನನ್ನ ಪ್ರಾಣ ಎರಡನ್ನೂ ಕಾಪಾಡಿದ್ರಿ. ನಿಮ್ಮ ಈ ಉಪಕಾರವನ್ನ ನಾನು ಯಾವತ್ತೂ ಮರೆಯಲ್ಲ. ನಿಮಗೆ ನನ್ನ ಧನ್ಯವಾದಗಳು. ಹೋಗಲಿ ಬಿಡಿ ಸೀತಾ, ಹಾಗೇ ಸುತ್ತಾಡ್ತಾ ಬಂದೆ. ಆದರೆ ನಿಮ್ಮಣ್ಣನವರು ನಿನ್ನನ್ನು ಮದುವೆಯಾಗಲು ನನಗೆ ಹೇಳಿದ್ದಾರೆ. ಹಾಗೇನೇ ಇಲ್ಲ. ನಮ್ಮ ಅಣ್ಣಂದಿರ ಮಾತಿನಂತೆ ಒಪ್ಪಿ ನಿಮ್ಮನ್ನ ಕೈ ಹಿಡಿಯುವ ಭಾಗ್ಯವನ್ನು ಸಿಗ್ತಲ್ಲ, ನಿಜ ಹೇಳ್ಬೇಕಂದ್ರೆ ಅದೇ ನನ್ನ ಬಾಳಿನ ಭಾಗ್ಯವೇ ತಾಯಿ. ನಿನ್ನ ಸವಿ ಬಾಳಿನ ಭಾಗ್ಯವಿಲ್ಲ ತಾವು ಸವಿ ನೆನಪಿಗಾಗಿ ಒಂದು ಇಂಪಾದ ಸಂಗೀತ ಹೊರಹೊಮ್ಮಿ ಬರಲಿ. ನೀ
ಸರಿ ನಾನು ಕೂಡ ಬರ್ತೀನಿ. ತುಂಬಾ ಟೈಮ್ ಆಯ್ತು, ನಾನು ಇಲ್ಲಿ ಬಂದೆ. ನಡಿ ಹೋಗೋಣ. ಬಾಯ್ ಬಾಯ್. ಬಾಯ್. ಪ್ರಕಾಶನ ಮೊದಲನೇ ಗುರಿ ಸಮಕ್ಕಾಗಿ ಹಾಕುತ್ತಿರುವೆ ಬದಲೇ ಬೀಳುವ ಸಮುದ್ರಕ್ಕೆ ಸಿಕ್ಕ ಮೀರನ್ನು ಉಪಯೋಗಿಸಿಕೊಂಡು ಸ್ವಾತಂತ್ರ್ಯ ಬಾಣವನ್ನು ನಮ್ ಬಂಗಾರಪ್ಪ ಎಲ್ಲಿ ಹೋದ್ನಂತ ಗೊತ್ತಾಗ್ತೇನ್ರಿ. ಅಲ್ಲ ಏನಾದ್ರು ಸತ್ತಿಗಿದ್ನ ಸಾಯಿ ಮುಂದಾದ್ರೂ ಆ ಬಂಗಾರ ಎಲ್ಲಿಟ್ಟಿದಂತ ಸಾಯಿ ಬರತ್ತೇನ್ರಿ. ಕುಂತಲಿ ಕೂರಂಗಿ ನಿಂತಲಿ ಬಡ್ಡಿ ಬಂಗಾರಪ್ಪನ ಅಲ್ರಿ ಬಂಗಾರಪ್ಪನ ಯಾಕೆ ಬಡ್ಡಿ ರೊಕ್ಕ 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 ಅಂತ ಸಾಯ್ತೀರಿ? ಅಲ್ಲ ಸತ್ತಾಗ ರೊಕ್ಕ ಬರ್ತೈತೇನ್ರಿ? ನಿಮ್ಮ ಕಾಲದಾಗೆಲ್ಲ ಬೇಡಿದ ರೊಕ್ಕ ರೊಕ್ಕ ಅಂತ ಯಾಕೆ ಸಾಯಕತ್ತಾರ ನೀವು? ಏನ್ ಹೇಳಿ ತಿಳ್ಕೊಳ್ಳಿ ಒಟ್ಟ ಏನ್ ಮಾಡದ್ರಿ? ಅಂತೂ ಆ ವೀರಭದ್ರ ರೊಕ್ಕ ಕೊಡ್ತಾನ್ರಿ. ಇವತ್ತು ಅವ್ರ ಹತ್ರ ರೊಕ್ಕ ಇಲ್ಲ ಅಂತೆ, ನಾಳೆ ಬಂದಾಗ ವೀರಭದ್ರ ರೊಕ್ಕ ಕೊಡ್ತಾನೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ. ಹಾ ನೀವು ಹಿಂಗ್ ಮಾಡಿದ ಅವನ್ ನಂಬಕ್ ಹೋಗ್ಬೇಡ. ನಿನ್ನ ಡಬ್ಬಿಗೆ ಎಣ್ಣೆ ಹಾಕಿ ನಿನ್ನ ಕಾಲುಂಗ್ರ ಬಿಚ್ಕೊಂಡು ಮುಂದಕ್ಕೆ ಹಿಂಗ ಬರಂಗ ಮಾಡಿಬಿಟ್ಟಪ್ಪ ಅಂದ. ಇದನ್ನ ನಿನ್ನ ಒಳ್ಳೆದಕ್ಕೆ ಹೇಳ್ತೀನಿ. ಅವನು ನಂಬಕ್ ಹೋಗ್ಬೇಡ. ಅಯ್ಯೋ ಬಂಗಾರಪ್ಪ, ವೀರಭದ್ರ ಬಾರಿ ಒಳ್ಳೆ ಮನುಷ್ಯ ಅದಾನೆ, ಅಂತ ಕೆಟ್ಟ ಮನುಷ್ಯ ಅಲ್ಲ ವೀರಭದ್ರ. ನಮ್ಮ ವೀರಭದ್ರ ನಾವು ಧನ್ಯ. ಏನೋ ಮಳ ಮಾಡನ್ರಿ ಮಂಗ್ಯನ ಮಗ ಓನು ಒಳಗೆ ಅಕ್ಕಿ ಮಾರೋದು ಮಾಡ್ತಾನ, ಎಣ್ಣೆ ಹಾಕೋದು ಮಾಡ್ತಾನೆ. ಈಗ ಹೋಗ್ಬೇಡ ಅಂದ್ರೆ ಅದು ಸವಾರ ಆದ್ರೆ ಅವ್ರ ಮನೆಗೆ ಹೋಗಿ ಎಣ್ಣೆ ಹಾಕಿಸ್ಕೊಂಡು ಬರ್ತಾನೆ. ಅವ ಎಣ್ಣೆ ಹಂಗ ನಾ ಹಂಗ ಕುಂತ್ಕೊಂಡು ನೋಡಿ ಸ್ವಲ್ಪ ಅವಾಗ ಕೋಪರೇಟ್ ಮಾಡಿ ಅವ ಎಣ್ಣೆ ಹಂಗೆ ಹಾಕ್ತಾನ ನೋಡ್ತೀನಿ. ರತ್ನ ಅಯ್ಯಯ್ಯೋ ಬೇಡ ಬಂಗಾರಪ್ಪ, ನೋಡು ಅವಳು ಹಂಗ್ ಮಾಡ್ತಾನಂದ್ರೆ ನಾನು ಇವತ್ತು ಅವ್ರ ಮನೆಗೆ ನನ್ನ ಡಬ್ಬಿಗೆ ನಾನು ಬರ್ತೀನಿ. ಹೆಂಗ್ ಹೇಳ್ಬೇಕಪ್ಪ, ಹಾಕ್ಸ್ಕೊಂಡು ಬರ್ತೀನಿ ನಾನೇನ. ಈಗಿನ ಕಾಲ ಹುಡುಗರು ವಯಸ್ಸು ಎರಡು ಒಂದಾಯ್ತು. ನೋಡ ರತ್ನ, ನಾ ಹೇಳೋದು ಹಿರಿಯ ಮನುಷ್ಯ ಅದೀನಿ, ಸ್ವಲ್ಪ ತಿಳ್ಕೊಂಡು ಮಾತಾಡು. ಯಾಕಂದ್ರೆ ಏನಕ್ಕಿನ ರಾಗ ಅನ್ನೋದು ನಿನ್ನ ಗತಿ ಹಂಗ ಅದೇನ್
ಕಡಲ ದಾಟಿ ನನ್ನ ಈಗಲ ಲಕ್ಕ 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 ಅಂತ ಹೋದತಿ ಮುಖ ಹಂಗಾರ ಹೌದು ನನ್ನ ಮೈದುನ ಮೈದುನ ಹಂಗಲ್ಲ ಮೈದುನ ಅಪ್ಪಗ ಏನಂತಾರ ಸಾವಕಾಸಿ ಏನಿಲ್ಲ ಮಾವ ಈ ವಯಸ್ಸಿಗೆ ಹಿಂಗಾಗ್ತೀಯ ಆ ವಯಸ್ಸಾಗ 20 ವರ್ಷದಾಗ ಎಲ್ಲೆಲ್ಲಿ ಮೂಳೆ ಚಕ್ರ ಎಲ್ಲೆಲ್ಲಿ ಕಳ್ಕೊಂತು ಎಲ್ಲೆಲ್ಲಿ ಹೊಡ್ಕೊಂಡ್ಯೋ ಯಾವ್ಯಾವ ಜಾಗದಲ್ಲಿ ಎಲ್ಲೆಲ್ಲಿ ಹೊಡ್ತೀಯ ಅನ್ನೋ ಕಾರಣ ಅಲ್ಲ ಶಿವ ಶಿವ ಬಂತು ಗೊತ್ತಾ ನೀನೆಲ್ಲ ಇಂಗ್ಲಿಷ್ ಪಿಕ್ಚರ್ ನೋಡಿದೀಯ ಮಗನ ನೀನು ಹಂಗಾರ ಶಿವ ಶಿವ ನೀನ್ ನೋಡ್ರೆ ಗೊತ್ತಾಗುತ್ತೆ ನೀನು ಬಾರಿ ಇದು ಅಂತ ಏನಾದ್ರು ರಾಜಗೋಡಿ ಪಿಕ್ಚರ್ ಪಿಕ್ಚರ್ ದೇವದಾಸ್ ಪಿಕ್ಚರ್ ಭಾಳ ದೇವದಾಸ ದೇವದಾಸ ನೋಡಿದ್ಯಾ ನೀನು ಆವಾಗಲೇ ನೋಡಿದ ಪಂಚನೆ ಉದುರಿಸ್ಕೊಂಡು ಓಡೋಗಿದ್ಯಾ ಹೌದು ಬಿಡು ಹೋಗ್ಲಿ ಬಿಡಿ ಈಗ ಇನ್ನು ಮುಂದೆ ಮಾವ ಅಂತ ಕರಿತೀನಿ ನಂದು ನಿಂದು ಜೋಡಿಯ ಮೇಲೆ ನಾನೀಗ ಒಂದು ರೊಕ್ಕ ಕೇಳ್ತೀನಿ ಅರ್ಜೆಂಟಾಗಿ 3,000 ರೂಪಾಯಿ ಕೊಡು ನನಗೆ 3,000 ಕೇಳು 3,000 ನನಗೆ ಪ್ರೀತಿ ಇತ್ತು ಮಾವ ಅಂತ ಕರೆದೆ 3,000 ರೂಪಾಯಿ ಕೊಡಪ್ಪ ನಿಮ್ಮ ನಿನ್ ಕಡೆ 3 ಇರೋದಂತ ಗೊತ್ತೈತಿ ಆ ಕಡೆ ಈ ಕಡೆ ಅಲ್ಲ ಹಾಕ್ಕೊಂಡು ಅನ್ಕೊಂಡ ಗಂಟೆ ಹೊಡ್ಕೊಳ್ಳೋದು ಅದೆಲ್ಲ ಅವ್ನಿಗೆ ಗೊತ್ತೈತಿ ಮೌನ 3,000 ಕೊಡು ಅರೆ ನನ್ ಸೊಸಿಯ ಹೊಸ ಕೊಡೋದು ಹೆಚ್ಚ ನೋಡ್ರತ್ನ ನಮ್ಮ ಹುಡುಗಿ ಅಂತ ನಿಮ್ಗೆ ಬರೇ ಅಸಲು ಕೊಡ್ತೀನಿ ಬರೀ ಕೊಡಕ್ ಹೋಗ್ಬೇಡ ಎಷ್ಟು ಬೇಕು ನಿಂಗೆ ರೊಕ್ಕ ಸೊಸಿಯ ನಿಮ್ಮ ಬರೀ ಬುಕ್ ಶರ್ಟ್ ಕೇಳ್ತಾನೆ ನೀನು ಕೊಡು ಮೊದ್ಲು ಅದು ಎಷ್ಟೈತಿ ಗೊತ್ತಾಗ್ತದೆ ಕೊಡು ಮತ್ತೆ
ಎಲ್ಲಿ ಬೇಕು ಅಲ್ಲಿ ಒತ್ತು ಅಂದ್ರೆ ಹಾಕದ ಹಬ್ಬಸಾಗಿ ಒತ್ತು. ಈಗ ಇದು ಹೆಬ್ಬಟ್ಟು ಇದನ್ನ ಇಲ್ಲಿ ಹಿಂಗೆ ಹಿಂಗೆ ಬರ ಜಾಗದಲ್ಲಿ ಒತ್ತಿದೀನಿ, ಎಲ್ಲಿ ಒತ್ತಬೇಕು? ಒತ್ತಿದ್ನ ಸರಿಯಾದ ಜಾಗ ಒತ್ತಬೇಕ? ಈಗ ಒತ್ತದ್ ಬೇಡ? ಇನ್ನೊಂದೆರಡು ಸಾಂಗ್ ಎಲ್ಲದ ಎಬ್ಬಿಸ್ಬೇಕಲ್ಲ. ಏ ಹುಡುಗಿ ಯಾಕೆ ನಾಟಿ ಮಾತಲ್ಲಿ
ಸಿಕ್ಕದಲ್ಲ. ಈ ರತ್ನನ ಮಾತಿಗೆ ಮೊದಲಾಗಿ 3,000 ರೂಪಾಯಿ ಕೊಟ್ಟಿದ್ದೆ. ಸತ್ಯಪರಾಮ ಈ ಹುಡುಗಿ ರತ್ನಾಗ 3,000 ರೂಪಾಯಿ ಕೊಟ್ಟಿದ್ದೀನಿ. ತಾಯಿ ಸತ್ಯಮ್ಮ ದೇವಿ ಇದಕ್ಕೆ 3 ಪಟ್ಟ ಮಾಡೋ ವಾರಣ ತಾಯಿ. ಈ ಸುರಾಜಯಂತೆ ಸಾಕಾಗುವುದಿಲ್ಲ. ಅದೊಂದು ಮಾತು ಸುರಾಜಯಂತೆ ನಾನು ಮಿತ್ರ ತೆಗೆದುಕೋ ಶಂಕರ್. ಕೊಡುತ್ತೇನೆ. ಈ ಸುರದೇವತೆಯನ್ನು ಕೊಡುತ್ತೇನೆ. ನೀನು ಒಂದು ಮಹತ್ವದ ಕಾರ್ಯವನ್ನು ಮಾಡಬೇಕು ಶಂಕರ್. ಹಾ, ಈಗ ಶಂಕರ್ ಯಾವ ಕಾರ್ಯ ಮಾಡಬೇಕು ಹೇಳು, ಕ್ಷಣದಲ್ಲೇ ಮಾಡಿ ಮುಗಿಸುತ್ತೇನೆ. ತೆಗೆದುಕೋ. ಸುರದೇವತೆಯನ್ನು ಕುಡಿದ ಮೇಲೆ ಹೇಳುವೆ ಕಾರ್ಯ ಸಾಧನೆಯನ್ನು. ದೇವೇಂದ್ರ, ನೀನು ನನ್ನ ಪಾಲಿನ ದೇವರು. ನನ್ನ ದೇಹದಲ್ಲಿ ಪ್ರವೇಶಿಸಿದರೆ ಮುಗಿಯಿತು. ನಾನ್ಯಾವ ಕೆಲಸ ಮಾಡಬೇಕು ಹೇಳು? ಹನುಮಂತನಂತೆ ಬೆಟ್ಟ ಹೊತ್ತು ತರಲಿ, ಶ್ರೀಕೃಷ್ಣನಂತೆ ಶಮಂತಕ ಮಣಿ ತರಲಿ, ನನ್ನಿಂದ ಯಾವ ಕೆಲಸ ಮಾಡಬೇಕು ಹೇಳು? ನೋಡು ಶಂಕರ್, ಧರ್ಮಣ್ಣನ ಮನೆಯಲ್ಲಿರುವ ಸೀತಾ, ಸಾಕು ತಂಗಿ ಸೀತಾ, ತಂಗಿ ಸೀತಾ, ಅವಳನ್ನು ಹೊತ್ತು ನಮ್ಮ ತೋಟದ ಮನೆಗೆ ಕರೆದುಕೊಂಡು ಸಾಕು. ನೀನು ಮಾಡುವುದು ದೊಡ್ಡ ಕಾರ್ಯ ಸಾಧನೆ. ಮಿತ್ರ, ಆಪ್ತ ಮಿತ್ರ ದೇವೇಂದ್ರ, ಆ ಧರ್ಮಣ್ಣನ ಮನೆಯಲ್ಲಿ ಸಾಕು ತಂಗಿ ಸೀತಾ ಅವಳು ಮತ್ತೊಂದು ಆದರೆ ಶಂಕರ್, ಆ ಸೀತಾ ಈ ದೇವೇಂದ್ರನ ಕಣ್ಣಿಗೆ ಕೈ ಮಾಡಿದ್ದಾಳೆ. ಒಳಗಿನ ಆಗ್ರಹವ ತಪ್ಪನ್ನು ಎತ್ತಿದೆ. ಅವಳ ಸರ್ವನಾಶ ಮಾಡಿ ಬಿಡಲಾರ ಈ ದೇವೇಂದ್ರ. ಶಂಕರ್, ಆದಷ್ಟು ಬೇಗನೆ ಈ ಕಾರ್ಯ ನಿನ್ನ ಕೈಯಲ್ಲಿ ಸೀತಾ ಆ ಬಣ್ಣದ ಚಿಟ್ಟೆಯನ್ನು ಹೊತ್ತುಕೊಂಡು ಬರುತ್ತೇನೆ. ಅದನ್ನು ಮಾಡುವ ಸಹಜ ಎಂಜಾಯ್ ಹೋಗು ಹೋಗು ಶಂಕರ.
ಧರ್ಮದ ಮನೆ, ಈ ಧರ್ಮದ ಮನೆಯಿಂದ ಧರ್ಮ ಮಾಡಲು ಬಂದಿದ್ದೇನೆ. ಈ ಕುರುಕ ಶಂಕರ ಸೀತಾಳನ್ನು ಹೊತ್ತೊಯ್ಯಲು. ಸೀತಾ ಸೀತಾ ಬಾರವರೆಗೆ. ಯಾರು? ಶಂಕರಣ್ಣ, ಬನ್ನಿ ಅಣ್ಣ ಕೂತ್ಕೊಳ್ಳಿ. ಅಣ್ಣ ಇದೆಲ್ಲ ಹೊರಗಡೆ ಹೋಗಿದ್ದಾರೆ, ಇನ್ನೊಂದು ಈಗ ಬಂದ್ಬಿಡ್ತಾರೆ. ನೋಡಿ ಸೀತಾ, ನಿನ್ನ ಅಣ್ಣಂದರ ಮನೆಯಲ್ಲಿ ಸಂದರ್ಭವನ್ನು ನೋಡಿ ಕಾಲಿಟ್ಟಿದ್ದಾರೆ ಶಂಕರ. ಇಂದು ನಿಮ್ಮ ದೇವೇಂದ್ರನ ಮಂಚದ ರಾಣಿಯಾಗಬೇಕು. ರೂಪ ಲಾವಣ್ಯ ತುಂಬಿದ ಇವಳನ್ನು ಬೇಡ. ನನ್ನ ತಂಗಿ ಶೀಲಹರಣ ಮಾಡಿದ ಸೇರಿಗಾಗಿ ಇವರನ್ನು ನಾನೇ ಎತ್ತಿ ಮುಟ್ಟಿಸಬೇಕು. ಸೀತಾ, ಈ ಶಂಕರನ ತೋರಣ ನರ್ತಕಿ. ಏನ್ ಮಾತಾಡ್ತಾ ಇದೀಯಾ? ಬೇಡ ಶಂಕರ್, ಈಗಾಗಲೇ ನನ್ನ ಅವನ ಸ್ನೇಹಿತ ಕೆಟ್ಟಕ್ಕೆ ನನ್ನ ಮದುವೆಯನ್ನು ನಿಶ್ಚಯಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ನನ್ನ ಮೇಲೆ ಬಲಾತ್ಕಾರ ಮಾಡಿ ಮಾಡ್ಬೇಡ. ಬೇಕಾದ್ರೆ ನನ್ನ ಕಾಲು ಬೇಕಾದ್ರೆ ಬೀಳ್ತೀನಿ. ಕಾಲಿಗೆ ಬಿದ್ದರೆ ಕೇಳುವ ಮಾತು, ಕರುಣ ಎಂಬ ಕರಳು ಇರಬಾರದು. ಅಂದು ನನ್ನ ತಂಗಿ ಇದೇ ರೀತಿ ಹಂಬಲಿರಬಹುದು. ಬಿಟ್ಟಿಲ್ಲ ಆ ಕಾಮಕರು ನನ್ನ ತಂಗಿ ಶೀಲಹರಣ ಮಾಡುವ ನಿನ್ನನ್ನು ಅಪ್ಪಿಪಡಿಸಲೇಬೇಕು. ಮಾತಿ ಶಂಕರಣ್ಣ, ಏನು ಮಾತಾಡ್ತಾ ಇದೆಯಣ್ಣ? ನಿನ್ನ ತಂಗಿಗೆ ಯಾರೋ ಮಾಡಿದ ಅನ್ಯಾಯಕ್ಕಾಗಿ ಈ ಅಪ್ಪನ ಮೇಲೆ ಸೇಡು ತೀರಿಸ್ಕೊಂಡೆ ಅಂತ ಹೇಳ್ತಾ ಇದ್ದೆ. ಈ ರೀತಿಯಾಗಿ ಮಾಡೋದು ನಿನ್ನ ಮಾನ ಮರ್ಯಾದೆಗೆ ಕುಂತಣ್ಣ. ಮರ್ಯಾದೆ, ಈ ಶಂಕರನ ಮರ್ಯಾದೆ ಎಂದು ನನ್ನ ತಂಗಿ ಸತ್ತು ಸ್ವರ್ಗ ಸೇರಿದಳು. ಅಂದೇ ಹೋಯ್ತು ಶಂಕರನ ಮರ್ಯಾದೆ. ನೋಡು ಸೀತಾ, ಮರ್ಯಾದೆಗೆ ಅಂದುವ ಹೇಳಿ ನಾನಲ್ಲ, ಸುಮ್ಮನೆ ನನ್ನ ಅಪ್ಪಿ ಮುದ್ದಿಸುವ. ಪಾಪಿ, ನಿನ್ನ ಮನುಷ್ಯನ ಮೃಗ. ನನ್ನನ್ನು ಅಂಗಲಾಚಿ ಅಣ್ಣ ಅಂತ ಬಾಯಿ ತುಂಬ ಕರೆದ್ರು ಕೂಡ ಸ್ವಲ್ಪ ಕಲಿಕಲೆ ಅನ್ನೋದು ನಿನಗೆ ಇಲ್ವೇನೋ? ಲೈ, ಒಳ್ಳೆ ಮಾತಿಗೆ ಹೇಳ್ತಾ ಇದ್ದೀನಿ, ಹೊರಟೋಗ್ಲಿಲ್ಲ. ಇಲ್ಲ ಅಂದ್ರೆ ಈ ಸೀತಾನ ಕೈಯಲ್ಲಿ ನಿನ್ನ ಸೀತಾ, ಇಂಥ ಪೌರುಷ ಮಾತನಾಡಬೇಡ. ಈ ಶಂಕರನ ಸಾಯಿಸುವ ಅಷ್ಟು ಸುಲಭವಲ್ಲ. ಈ ಶಂಕರನ ಹಿಡಿದ ಕಾರ್ಯ ಸಾಧಿಸಲೇ ಬಿಡ. ಸೀತಾ,
ಕುಳಿತಿರುವ ನನ್ನ ಚಂದ್ರನಿಗೆ ಹತ್ತಿಸಬೇಕಾದ